ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕನ್ನಡ ಭುವನೇಶ್ವರಿಗೆ, ಬಸವಣ್ಣವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ನಮ್ಮ ಜಿಲ್ಲಾ ಎಲ್ಲ ಘಟಕದ ವತಿಯಿಂದ ಮತ್ತು ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಫೇಸ್ಬುಕ್ ಲೈವ್ ಬರುವಂಥ ಕಾರಣ ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಅಕ್ರಮ ಗಣಿಗಾರಿಕೆ ಮತ್ತು ಗಣಿ ಕುಳಕಗಳು ಏನು ಮಾಡ್ತಾರೆ, ದಿನದಿಂದ ದಿನಕ್ಕೆ ಸರ್ಕಾರದ ಖಜಾನೆ ಸಂಪತ್ತನ್ನು ಲೂಟಿ ಮಾಡ್ತಿದ್ದಾರೆ. ಸೊ ಅದನ್ನೇ ವಿರೋಧ ಪ್ರಕಟಿಸಿ ನಾವು ಹೋದ ವಾರ 24ನೇ ತಾರೀಕು ಪ್ರತಿಭಟನೆ ಕೂಡ ಮಾಡಿದ್ವಿ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಗಣಿ ಇಲಾಖೆಗೆ ಏನು ಬಿಸಿ ಮುಟ್ಸೋಕ್ಕೆ ಬಂದಿರುವಂಥ ಒಂದು ಲೈವ್ ಇದು. ಇಲ್ಲಿ ಲೈವ್ ಮಾಡುವ ವಿಷಯ ಏನಪ್ಪ ಅಂದರೆ, ಕಾಳಗಿ ತಾಲೂಕಿನ ಸರ್ಕಾರಿ ಜಮೀನು ಸರ್ವೆ ಸಂಖ್ಯೆ 46ರಲ್ಲಿ ಇದು ಸರ್ಕಾರಿ ಗೈರಾಣ ಜಮೀನಾಗಿದ್ದು, ಇದರಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ, ಗಣಿಗುಳಕಗಳು ಅವರ ಪ್ರಭಾವವನ್ನು ಬೀರಿ ಅಕ್ರಮವಾಗಿ ಲೀಸನ್ನು ಪಡೆದಿರ್ತಾರೆ. ಸರ್ಕಾರಿ ಜಮೀನಿಗೆ ಇವರು ಲೀಸ್ ಹೆಂಗೆ ಪಡ್ಕೊಂಡ್ರು ಅಂತೇಳಿ ನಮ್ಮ ಮೊದಲನೇ ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿ ನಾನು ಮಾಹಿತಿಯನ್ನು ಕೂಡ ಪಡ್ಕೊಂಡೆ. ಸೊ ಅದೇ ನಿಟ್ಟಿನಲ್ಲಿ ಇಲ್ಲಿ ನಾವು ಸರ್ವೆ ಸಂಖ್ಯೆ 46ರಲ್ಲಿ ಒಂದು ಲೀಸ್ ಪಡೆಯುವಂಥ ಲೀಸ್ ಬರ್ತಿಲ್ಲ ನೋಡಿ, ರಾಯಲ್ಟಿ ಕಾಪಿ ಎರಡಿದ್ದು ರೀ. ಸೊ ಇಲ್ಲಿ ರಾಯಲ್ಟಿ ಅಂತ ಇರ್ತೀವಲ್ಲ, ರಾಜಧನ, ಇದನ್ನು ಕರ್ನಾಟಕ ಸರ್ಕಾರ ಗಣಿ ಇಲಾಖೆ ಏನು ಮಾಡ್ತಾ ಇಶ್ಯೂ ಮಾಡುತ್ತೆ. ಇಲ್ಲಿ ಅವರು, ನಾನು ಆಲ್ರೆಡಿ DC ಅವ್ರಿಗೆ ಒಪ್ಪಿಸಿದ್ದೀನಿ, ಮಧ್ಯರಾತ್ರಿ 2:11 ಇವರು ರಾಜಧನ ರಾಯಲ್ಟಿಯನ್ನು ಇವರು ಇಶ್ಯೂ ಮಾಡ್ತಾರೆ. ಸೊ ನಮ್ಮ ಕರ್ನಾಟಕ ಸರ್ಕಾರದ ಖಜಾನೆ ಇಲಾಖೆಯ ಗಣಿ ಇಲಾಖೆ 2:11 ಬೆಳಗ್ಗೆಗೆ ಯಾವ ರೀತಿಯಾಗಿ ಓಪನ್ ಆಯಿತು, ಇವರಿಗೆ ಗಣಿ ಗುಳಕಗಳಿಗೆ ರಾಜಧನ ರಾಯಲ್ಟಿಯನ್ನು ಹೆಂಗೆ ಇಶ್ಯೂ ಮಾಡಿದ್ರು, ಇಶ್ಯೂ ಮಾಡಿದ ಮೇಲೆ ಒಂದೇ ರಾಯಲ್ಟಿ ಮೇಲೆ ದಿನವಿಡೀ ಆ ರಾಯಲ್ಟಿ ಅದೇ ಟಿಪ್ಪರ್ ನಡೀತಾ ಇರುತ್ತೆ, ಗಣಿಗಾರಿಕೆಯನ್ನು ಸಾಗಿಸ್ತಾ ಇರುತ್ತೆ. ಸೊ ಅದಾದಮೇಲೂ ಕೂಡ ಮೊದಲನೇದಾಗಿ ಸರ್ಕಾರಿ ಜಮೀನಲ್ಲಿ ಉಣ್ಬೇಕಂತೇಳಿ ಅವರು ಗೈರಾಣ ಜಮೀನನ್ನು ರೈತರಿಗೆ ಇಶ್ಯೂ ಮಾಡಿರ್ತಾರೆ ಸರ್ವೆ ಸಂಖ್ಯೆ 46ರಲ್ಲಿ. ಆದರೂ ಕೂಡ ಇಲ್ಲಿ ಅವರು ಉಣ್ಣೋದನ್ನೇ ಗಣಿಗಾರಿಕೆ ಆಸ್ಪದ ಕೊಡ್ತಿರ್ತಾರೆ. ಅದಲ್ಲದೆ 15 ಎಕರೆ ಸರ್ಕಾರಿ ಜಮೀನು ಇರುತ್ತೆ. ಸೊ ಅದರಲ್ಲಿ ಕೂಡ ಇವರು ಕೋಟ್ಯಾನು ಕೋಟಿ ರೂಪಾಯಿ ಅಂತ ಬಿಳಿ ಸವರ್ಣ ಇವರು ಹೊರ ದೇಶಕ್ಕೆ ಸಾಗಾಟಿಕೆ ಮಾಡಿ ಕೋಟಿನ ಸರ್ಕಾರದ ಬೊಕ್ಕಸಕ್ಕೆ ಲೂಟೆಯನ್ನು ಮಾಡ್ತಾರೆ. ಸೊ ಇವೆಲ್ಲ ಕೂಡ ನಡೆದರೂ ಕೂಡ, ನಾವು ಪ್ರತಿಭಟನೆ ಮಾಡಿದ್ರೂ ಕೂಡ ಕಾಳಗಿ ತಾಲೂಕಿನ ತಹಸೀಲ್ದಾರರಾಗಲಿ, ಕಲಬುರಗಿ ಜಿಲ್ಲೆಯ ಗಣಿ ಇಲಾಖೆ ಉಪನಿರ್ದೇಶಕರಾಗಲಿ, ತಾಲೂಕು ಮಟ್ಟದ ಗಣಿ ಅಧಿಕಾರಿಗಳಾಗಲಿ, ಜಿಲ್ಲಾಡಳಿತ ಆಗಲಿ, ಇವೆಲ್ಲವೂ ಕೂಡ ಕಣ್ಣು ಮುಚ್ಚಿಕೊಂಡು ಮಾಡಿದ್ರೆ ಇವರಿಗೆಲ್ಲ ಸಾಥ್ ಕೊಡ್ತಿದೆ ಅಥವಾ ಏನೋ ಇವರಿಗೂ ಪಾಲು ಬರ್ತಿದೆ ಅನ್ನೋ ಗೊತ್ತಿಲ್ಲ. ಸೊ KRS ಪಕ್ಷ ಕಲಬುರಗಿ ಘಟಕದಿಂದ ನಾವು ಏನು ಖಡಾಖಂಡಿತವಾಗಿ ನಾವು ಏನು ಖಂಡಿಸ್ತೀವಿ ಅಂದರೆ, ಇನ್ನು 2 ದಿನದಲ್ಲಿ ತಾವು ಇದ್ರ ಮೇಲೆ ಆ್ಯಕ್ಷನ್ ತಗೊಂಡು ಯಾವ ಅಕ್ರಮವಾಗಿ ಗಣಿಗಾರಿಕೆ ನಡೆಸ್ತಾ ಇದ್ದಾನೆ, ಅಕ್ರಮವಾಗಿ ರಾಯಲ್ಟಿ ಇಶ್ಯೂ ಮಾಡ್ತಿದ್ದಾನೆ ಮತ್ತು ಅಧಿಕಾರಿ ಇವರೆಲ್ಲರಿಗೂ ಸಸ್ಪೆಂಡ್ ಮತ್ತು FIR ಮಾಡಿಲ್ಲ ಅಂದರೆ ನಾವು ಗಣಿಯಲ್ಲಿ ನಡೀತಿದೆಯಲ್ಲ, ಗಣಿಗಾರಿಕೆಯಲ್ಲಿ ನಡೀತಿದೆಯಲ್ಲ, ಆ ಸ್ಥಳಕ್ಕೆ ಹೋಗಿ ಪ್ರತಿಭಟನೆ ಕೊಡ್ತೀವಿ ಅಂತೇಳಿ ನಾವು ಈ ವಿಡಿಯೋ ಮುಖಾಂತರ 3 ದಿನಗಳ ಜಿಲ್ಲಾಡಳಿತಕ್ಕೆ ಕಾಲಾವಕಾಶ ನೀಡ್ತಾ ಇದ್ದೀವಿ. ಸೊ ಈ ವಿಷಯ ನಿಟ್ಟಿನಲ್ಲಿ ಹೆಚ್ಚಿಗೆ ಮಾತಾಡೋಕ್ಕೆ ಫಿನಿಕ್ಸ್ ಶರಣಪ್ಪ ಅವರು ಕಲಬುರಗಿ ನಗರದ ಅಧ್ಯಕ್ಷರು ಮಾತಾಡ್ತಾರೆ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಇಲ್ಲಿ ಬಂದಿರತಕ್ಕಂಥ ಕಾರಣ ನಮ್ಮ ಜಿಲ್ಲಾಧ್ಯಕ್ಷರು ಸಚಿನ್ ಚವ್ಹಾಣ್ ಅವರು ತಿಳಿಸಿದ್ರು. ನಮ್ಮ ದೇವಪ್ಪ ನೆಲ್ಲೋಜಿಯವರು ಇದ್ದಾರೆ, ಅದೇ ಥರ ತುಕಾರಾಮ್ ಅವರಿದ್ದಾರೆ, M ಕೃಷ್ಣಪ್ಪ ಚಟ್ನಳ್ಳಿ ಮತ್ತು ಹನುಮಂತ್ ಜಕಾತಿ ಅವರಿದ್ದಾರೆ, ಪಾಷನ್ ಮೀನಾ ಅವರಿದ್ದಾರೆ ಮತ್ತು ಕೆಲವೊಂದಿಬ್ಬರು ಅಣ್ಣದವರು ಬಂದ್ದಾರೆ ಹೊಸದಾಗಿ, ಮತ್ತು ಅರ್ಜುನ್ ಅವರಿದ್ದಾರೆ, ಸುನಿಲ್ ಕಾಂಬ್ಳೆ ಅವರಿದ್ದಾರೆ, ಮಹೇಶ್ ಶರಣಪ್ಪ ಅವರಿದ್ದಾರೆ ಮತ್ತು ಚೆನ್ನಮ್ಮ ಮೇಡಮ್ ಅವರಿದ್ದಾರೆ. ಇವತ್ತಿನ ದಿನ ಏನಾಗ್ತಾ ಇದೆಯಪ್ಪ ಅಂದರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕದಲ್ಲಿ ಈ ಥರ ಕೆಲಸ ಮಾಡ್ತಾ ಇದೆ, ಬಡವರ ದನಿಯಾಗಿ ಕೆಲಸ ಮಾಡ್ತಾ ಇದೆ. ಇದು ಏನು ಪಕ್ಷ ಯಾವುದೇ ರೀತಿಯಲ್ಲಿ ಹೆಸರು ಪಡ್ಕೋಬೇಕು, ಫೋಟೋದಾಗ ಬರಬೇಕು, ಪೇಪರ್ದಾಗ ಬರಬೇಕು ಅಂತ ಮಾಡ್ತಾ ಇಲ್ಲ. ಇವತ್ತಿನ ದಿನ ಸ್ವತಂತ್ರ ಸಿಕ್ಕು 80 ವರ್ಷ 8 ದಶಕಗಳೇನು ನಡೆದ್ರು ನಮ್ಮ ದನಿಯನ್ನು ಕುಗ್ಗಿಸಿ ಬಡವರಾಗೇ ಇರಬೇಕು, ಶ್ರೀಮಂತರು ರಾಜ್ಯಭಾರ ಮಾಡ್ತಾ ತಿರುಗಾಡಬೇಕು.
ಈ ನಿಟ್ಟಿನಲ್ಲಿ ನಡೆಯುತ್ತಿರುವಾಗ ರವಿಕೃಷ್ಣ ರೆಡ್ಡಿ ಅವರು ಮತ್ತು ಎಚ್ ಎಸ್ ಲಿಂಗೇಗೌಡರು ಕಟ್ಟಿದಂಥ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ವಿಭಿನ್ನವಾಗಿ ಕೆಲಸಗಳನ್ನು ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ನಮ್ಮಂಥ ಯುವಕರು ಇವರೆಲ್ಲ ಇವತ್ತಿನ ಭಗತ್ ಸಿಂಗು ಸರ್ದಾರ್ ವಲ್ಲಭಾಯ್ ಪಟೇಲ್ರಂತೆ ಕೆಲಸ ಮಾಡ್ತಿರುತ್ತಾರೆ. ಮುಂದೆ ಯಾರಿಗಾದರೂ ಯುವಕರಿಗೆ ನಮಗೆ ನೌಕರಿ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಇಂಟರ್ನೆಟ್ ಯುಗದಲ್ಲಿ ಮೊಬೈಲ್ ನೋಡ್ತಾ ಕಾಲ ಕಳೆಯೋದನ್ನು ಬಿಟ್ಟು ಸಮಾಜದ ಹಿತದೃಷ್ಟಿಯಿಂದ ಒಂದೊಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ಮನೆಯಲ್ಲಿ ನೀವೇ ನಾಯಕರಾಗಬಹುದು, ನಿಮ್ಮ ಊರಿಗೆ ನೀವೇ ನಾಯಕರಾಗಬಹುದು. ಎಲ್ಲಾದರೂ ಅನ್ಯಾಯ ಕಂಡಲ್ಲಿ ಪ್ರಶ್ನೆ ಮಾಡಲೇಬೇಕು. ಪ್ರಶ್ನೆ ಮಾಡದೆ ಸತ್ತಂತಿದ್ದರೆ ನಮಗೆ ಸ್ವತಂತ್ರ ಯಾವತ್ತಿಗೂ ಇಲ್ಲ. ಸುಮ್ಮನೆ ಭಾರತೀಯರು ನಾವು ಸ್ವತಂತ್ರರು ಎಂದು ಎಲ್ಲ ದೇಶಗಳಿಗೆ ಸಂಸ್ಕಾರ ಕಲಿಸಿದಂಥ ದೇಶ ಇವತ್ತು ಕುಗ್ಗಿ ಹೋಗುತ್ತಿದೆ. ನಮ್ಮ ಮಕ್ಕಳು ಮೊಬೈಲ್ ಇಂಟರ್ನೆಟ್ನಲ್ಲಿ ಬಳಕೆ ಆಗುತ್ತಿದ್ದಾರೆ. ಆದ ಕಾರಣ ತಿಳಿದಂಥವರು ಪ್ರಜ್ಞಾವಂತರಾದರೂ ಮುಂದೆ ಹೆಜ್ಜೆ ಇಡಬೇಕು. ನಮಗ್ಯಾಕೆ ಬೇಕು ಅಂದು ಮನೆಯಲ್ಲಿ ಕುಳಿತರೆ ಹಿಂದೆ ನಿಮಗೆ ಕೊನೆ, ಆದರೆ ನಾಳೆಯೂ ನಾವು ಬದುಕಬೇಕು. ಘನತೆಯಿಂದ, ಪ್ರಾಮಾಣಿಕತೆಯಿಂದ, ಪಾರದರ್ಶಕತೆಯಿಂದ ಆಡಳಿತ ಬರಬೇಕು ಕರ್ನಾಟಕದಲ್ಲಿ. ಅಂದರೆ ನಾವೆಲ್ಲ ಯುವಕರು ಒಂದಾಗಿ ಕೆಲಸ ಮಾಡಲೇಬೇಕು. ಯಾವುದೇ ಲಾಭಕ್ಕೋಸ್ಕರ ಅಲ್ಲ, ಒಂದು ದಿನ ಆದರೂ ಬದುಕಬೇಕು, ಘನತೆಯಿಂದ ಬದುಕಬೇಕೆಂಬುದೇ ನಮ್ಮ ಆಸೆ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋಣ. ಕಳ್ಳರಿಗೆ ಭಯ ಇಲ್ಲ, ಪ್ರಾಮಾಣಿಕರಿಗೆ ಯಾಕೆ ಭಯ? ಬನ್ನಿ ಕೆಲಸ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ಬಂಧುಗಳೇ, ನಾನು ಎಂ ಕೃಷ್ಣಪ್ಪರ, ಕಲಬುರಗಿ ಜಿಲ್ಲಾ KRS ಪಕ್ಷದ ವತಿಯಿಂದ ಈಗಾಗಲೇ ಕಲಬುರಗಿ ಜಿಲ್ಲಾ ತಂಡ ಕಳೆದ ವಾರ ಏನು ಕಾಳಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಕಂಚನಾಳ್ ಗ್ರಾಮದ 46 ಸರ್ವೆ ನಂಬರ್ ಸಂಖ್ಯೆ, ತಮಗೆಲ್ಲರಿಗೂ ಕೂಡ ಈ ಒಂದು ಜಿಲ್ಲಾಧ್ಯಕ್ಷರು ಹೇಳಿದ ಪ್ರಕಾರ ಒಂದು ಗಣಿಗಾರಿಕೆ ಯಾವ ರೀತಿ ನಡೀತಾ ಇದೆ ಅಂತಂದರೆ, ಅಲ್ಲಿ ಏನು ಪರವಾನಗಿ ಪಡೆದಿರತಕ್ಕಂತಹ ಮಾಲೀಕರು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾ ಇರತಕ್ಕಂಥದ್ದು. ಅದು ಅಲ್ಲಿಯ ಸ್ಥಳೀಯ ಏನು ಕಾಳಗಿ ತಾಲೂಕಿನ ತಹಸೀಲ್ದಾರರಿಗೂ ಗಮನಕ್ಕೂ ತಂದಾಗ ಅಲ್ಲಿಯ ತಹಸೀಲ್ದಾರರು ನಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಸ್ಪಂದನೆಯನ್ನು ಕೂಡ ನಮ್ಮ KRS ಪಕ್ಷ ತಂಡದವರೆಗೂ ಅವರು ನೀಡಿಲ್ಲ. ಆದ ಕಾರಣ ನಾವು ಈಗ ಕಲಬುರಗಿ ಜಿಲ್ಲಾ ತಂಡ ಜಿಲ್ಲಾಧಿಕಾರಿಗಳಿಗೆ ನಾವು ತಿಳಿಸಿದಾಗ ಮತ್ತು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಇದೇ ರೀತಿ ಅವರು ಒಂದು ಅಕ್ರಮ ಗಣಿಗಾರಿಕೆ ಮತ್ತು ರಾಯಲ್ಟಿ ದನ ಏನು ಅದು ಮಧ್ಯರಾತ್ರಿ 2 ಗಂಟೆ 11 ಗಂಟೆಗೆ ಅವ್ರು ನೀಡಿರ್ತಾರೆ. ಇದು 11 ನಿಮಿಷಕ್ಕೆ 2 ಗಂಟೆ 11 ನಿಮಿಷಕ್ಕೆ ಮಧ್ಯರಾತ್ರಿ. ಇದು ಸರ್ಕಾರ ಏನು ಎಚ್ಚೆತ್ತುಕೊಳ್ಬೇಕು. ಇದರಲ್ಲಿ ಏನು ಸರ್ಕಾರಿ ಅಧಿಕಾರಿಗಳು ಕೂಡ ಇದು ಒಂದು ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ದಾರರಾಗಿದ್ದಾರೆ ಅಂತ ನಮ್ಮದು ಅನಿಸಿಕೆ. ಇದರಿಂದ ನಾವು KRS ಪಕ್ಷ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಲೂಟಿ ಹೊಡೆಯೋದಕ್ಕೆ ನಾವು ಯಾವುದೇ ತರಹದ ಆಸ್ಪದವನ್ನು ಕೊಡೋದಿಲ್ಲ. ಅದರ ವಿರುದ್ಧ ನಾವು ಹೋರಾಡುತ್ತೇವೆ ಮತ್ತು ನ್ಯಾಯಯುತವಾಗಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ನಾವು ನಿಂತ್ಕೊಂಡು ನ್ಯಾಯವನ್ನು ಕೇಳ್ತೇವೆ. ನ್ಯಾಯವನ್ನು ಒದಗಿಸದೇ ಇದ್ದಲ್ಲಿ ಮುಂದಿನ 3 ದಿನಗಳ ಕಾಲಾವಕಾಶ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ. ತದನಂತರ ಮಾರನೇ ದಿನ 4ನೇ ದಿನ ಅದರ ಬಗ್ಗೆ ತೀವ್ರವಾಗಿ ಕ್ರಮ ಕೈಗೊಂಡರೆ ಸರಿ, ಇಲ್ಲವಾದರೆ ನಾವು ಸ್ಥಳದಲ್ಲಿಯೇ ಹೋಗಿ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅಲ್ಲಿ ನಾವು ನಿರತರಾಗಿ ಧರಣಿ ಸತ್ಯಾಗ್ರಹವನ್ನು ಕೂಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತೇವೆ. ತಕ್ಷಣವೇ ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ. ಆ ಒಂದು ಮಾಲೀಕರ ವಿರುದ್ಧ ನೀವು ಕಾನೂನು ಚಟುವಟಿಕೆಗಳನ್ನು ಅವರು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ, ಅವರ ಪರವಾನಗಿ ಲೈಸೆನ್ಸನ್ನು ರದ್ದುಗೊಳಿಸಿ ಮತ್ತು ಕಾನೂನಿನಲ್ಲಿ ಮತ್ತು ಅಕ್ರಮವಾಗಿ ಏನು ಗಳಿಸಿರತಕ್ಕಂಥ ಹಣವನ್ನು ಮುಟ್ಟುಗೋಲು ಮಾಡಿ ಮತ್ತು ಅವರಿಗೆ ಪರವಾನಗಿಯನ್ನು ರದ್ದುಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಈಗ ಇಷ್ಟು ನನ್ನ ಮಾತಾಗಿರ್ತದೆ, ಮತ್ತು ಮುಂದಿನವರು ಮಾತಾಡ್ತಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಬಸವಣ್ಣವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ. ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ನನಸಾಗೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. KRS ಪಾರ್ಟಿಗೆ ಜಯವಾಗಲಿ. ಬಿಡುಗಡೆ ರಾಷ್ಟ್ರದಿಂದ ಬಿಡುಗಡೆ ರಾಷ್ಟ್ರದಿಂದ ಬಿಡುಗಡೆ. ಸಿರಿಗನ್ನಡಂ ಗೆಲ್ಗೆ. ಬಾಳಗೆ. ಎಲ್ರಿಗೂ ವಂದನೆಗಳು. ಕೊನೆಯದಲ್ಲಿ ಇನ್ನೊಂದು ಮಾತು ಬಂಧುಗಳೇ, ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸಂವಿಧಾನವನ್ನು ಅಸ್ತ್ರ ಇಟ್ಟುಕೊಂಡು ಲೂಟಿಕೋರರು, ಕಳ್ಳರು, ದಗಾಕೋರರೆಲ್ಲ ನಮ್ಮನ್ನು ಲೂಟಿ ಮಾಡುತ್ತಾನೆ ಬರ್ತಾ ಇದ್ದಾರೆ. ನಾವು ನ್ಯಾಯಕ್ಕಾಗಿ ಹೋರಾಡಲು ಎದಕ್ಕೆ ಹೆದರಬೇಕು?
ಇದನ್ನು ಬಾಬಾ ಸಾಹೇಬರು ಒಬ್ಬಂಟಿಯಾಗಿದ್ದರೂ ಅದು ಬ್ರಿಟಿಷರ ಕಾಲದಲ್ಲೇ ತೋರಿಸಿಬಿಟ್ಟಿದ್ದಾರೆ. ನಾವಿವತ್ತು ಸ್ವತಂತ್ರ ಎಂದು ಹೆದರಿ ಮನೆಗೆ ಕೂತರೆ ಆಗೋದಿಲ್ಲ. ಬನ್ನಿ, ಪ್ರಶ್ನೆ ಮಾಡಿ, ನೀವು ಘನತೆಯಿಂದ ಬದುಕುವುದನ್ನು, ನಾಯಕರಾಗಿ ಬದುಕುವುದನ್ನು, ಗುಲಾಮರಾಗುವುದನ್ನು ಬಿಟ್ಟು ಯಾರದೋ ಬಿಳಿ ಬಟ್ಟೆ ಹಾಕ್ಕೊಂಡವ್ರು ಬೆನ್ನತ್ತಿ ನಾವು ಗುಲಾಮರು ಇದೀವಿ ಇನ್ನೂ ಅಂತ ಬಿಟ್ಟು ನಾವೇ ಒಂದು ನಾಯಕರು ಅಂತ ಬದುಕೋಣ. ಘನತೆಯಿಂದ ಬನ್ನಿ ಬಂಧುಗಳೇ.